स्वागत है आपका बी न्यूज नेशन में। मैं हूं आबिद हुसैन शेख। बीजापुर बस स्टैंड के सामने रानी चन्नम्मा मूर्ति की स्थापना। दिसंबर के 20 तारीख को कित्तूर रानी चन्नम्मा जयंती के अवसर पर इसी दिन रानी चन्नम्मा की मूर्ति के लिए भूमि पूजा करने की बात करते हुए कुडल संगम बसवा पीठ के स्वामी जय मृत्युंजय ने इसकी जानकारी देते हुए 40 लाख लागत से बनाए जाने वाली इस मूर्ति के लिए जगह मंजूर कराने पर जिला उस्तुवारी मंत्री डॉक्टर एम.बी. पाटिल की प्रशंसा करते हुए राज्य के मुख्यमंत्री के बीजापुर दौरे के दिन मूर्ति स्थापना की बुनियाद रखे जाने की बात की। ಜಿಲ್ಲೆಗೆ ಬರುವಂತ ಹಿನ್ನೆಲೆ ಒಳಗೆ ಅವ್ರ ಮೂಲಕವಾಗಿ ಆ ಶಿಲಾನ್ಯಾಸ ಆಗಲಿ ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಇತ್ತು. ಆ ಹಿನ್ನೆಲೆ ಒಳಗೆ ಏನು ಈಗಾಗಲೇ ಚೆನ್ನಮ್ಮ ಜಯಂತಿಯನ್ನು ಮಾಡಬೇಕು ಅಂತೇಳಿ ಕಳೆದ 2-3 ವರ್ಷವನ್ನು ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಈ ಸಾರಿ ಸರ್ಕಾರವು ಚೆನ್ನಮ್ಮ ಜಯಂತಿಯನ್ನು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಗೊತ್ತಿನ ಸಮೇತ 23ನೇ ತಾರೀಕು ನಾವು ವಿಜಯಪುರ ಮತ್ತು ಬಾಗಲಕೋಟೆ, ಕೊಪ್ಪಳ, ಬೆಳಗಾವಿ ಎಲ್ಲ ಕಡೆ ಮಾಡಬೇಕಾಗಿತ್ತು. ಅದು ಬೆಂಗಳೂರಲ್ಲಿ ಉದ್ಘಾಟನೆ ಸಮಯ ಇರೋದ್ರಿಂದ ಎಲ್ಲರೂ ಅಲ್ಲಿ ಹೋದ ಕಾರಣಕ್ಕೆ ಆ ಒಂದು ಚೆನ್ನಮ್ಮ ಜಯಂತಿಯನ್ನು ಸಹ ಅದೇ ವೇದಿಕೆಯಲ್ಲಿ ಮಾಡಬೇಕಂತ ನಾವೆಲ್ಲ ನಿರ್ಧಾರ ತೆಗೆದುಕೊಂಡಿದ್ದೀವಿ. ಆ ಹಿನ್ನೆಲೆ ಒಳಗೆ ಸಮಯದ ಕೊರತೆಯಿಂದ ಈ ಹಿನ್ನೆಲೆ ಇಡೀ ನಮ್ಮ ಮಾಧ್ಯಮದ ಮೂಲಕವೂ ಇಡೀ ನಾಡಿನ ಜನತೆಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ 20ನೇ ತಾರೀಕು ಬುಧವಾರ ದಿವಸ ಸಂಜೆ 4 ಗಂಟೆಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅದಕ್ಕಿಂತ ಮುಂಚೆ ಮಧ್ಯಾಹ್ನ 3 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಚೆನ್ನಮ್ಮಾಜಿ ಭಾವಚಿತ್ರದ ಭವ್ಯ ಮೆರವಣಿಗೆ ಜನಪದ ಕಲಾಮೇಳಗಳ ಮೂಲಕ ನಡೀತಾ ಇದೆ. ಆ ಮೆರವಣಿಗೆ 4 ಗಂಟೆಗೆ ಸರಿಯಾಗಿ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಬರಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಕಂಚಿನ ಪ್ರತಿಮೆಯ ಅಡಿಗಲ್ ಸಮಾರಂಭ ಶಿಲಾನ್ಯಾಸವನ್ನು ಮತ್ತು ಚೆನ್ನಮ್ಮ ಜಯಂತಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆಯ ನಾಗರಿಕರ ಪರವಾಗಿ ಸಮಾಜದ ಪರವಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಡ್ತಾರೆ. ಮಾಧ್ಯಮದವರು ಕಳೆದ ಸಾರಿ ನಮಗೆ ಒಂದು ವಿಚಾರವನ್ನು ತೋರಿಸಿದ್ರು. ಏನೋ ರಾಣಿ ಚೆನ್ನಮ್ಮ ರಂಗಮಂದಿರ ಇತ್ತು, ಅದು ಇತ್ತೀಚೆಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿದೆ. ಅದೊಂದು ಐತಿಹಾಸಿಕವಾಗಿ ಹಿನ್ನೆಲೆ ಬಂದಿರತಕ್ಕಂಥ ಹೆಸರು, ಅದನ್ನು ಉಳಿಸುವಂಥ ಒಳಗೆ ಅದಕ್ಕೊಂದು ಅತ್ಯಾಧುನಿಕ ಈಗಿನ ಆಧುನಿಕ ಶೈಲಿಯಲ್ಲಿ ರಂಗಮಂದಿರ ಆಗಬೇಕು. ಅದು ಚೆನ್ನಮ್ಮ ಹೆಸರಲ್ಲಿ ಏನಿತ್ತು ಅದೇ ರಂಗಮಂದಿರವನ್ನು ಇನ್ನಷ್ಟು ಆಧುನೀಕರಣಗೊಳಿಸುವಂಥ ಒಳಗೆ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು ಅಂತೇಳಿ ನಾವೆಲ್ಲ ವಿಚಾರ ಮಾಡ್ಕೊಂಡಿದ್ವಿ. ಈ ಹಿನ್ನೆಲೆ ನಮ್ಮ ಶಂಕರಗೌಡ ಬಿರಾದರ್ ಅವರು ಮತ್ತು ಉಮೇಶ್ ಕೋಟ್ಕರ್ ಅವರು ಎಲ್ಲ ಸೇರಿಕೊಂಡು ಆ ಕಂಚಿನ ವೃತ್ತ ನಿರ್ಮಾಣ ಸಮಿತಿ ಒಂದು ಸಮಿತಿ ಮಾಡಿದ್ದಾರೆ. ಅದಕ್ಕೆ ಉಸ್ತುವಾರಿ ಸಚಿವನ ಅಧ್ಯಕ್ಷ ಮಾಡಿ ನಮ್ಮೆಲ್ಲ ಗುರುಗಳು ಸಮಾಜ ಎಲ್ಲ ಹಿರಿಯರನ್ನ ಹಾಕೊಂಡು ಕಮಿಟಿ ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಆ ಕಂಚಿನ ಪ್ರತಿಮೆ ಯಾವ ರೀತಿ ಇರಬೇಕು ಅಂತೇಳಿ ಈಗಾಗಲೇ ಅದನ್ನು ತೋರಿಸ್ತೀವಿ. ಎರಡು ಮಾಡಲಿದೆ. ಅದರಲ್ಲಿ ಎರಡರಲ್ಲಿ ಯಾವುದು ಮಾಡಲಿಕ್ಕೆ ಸಾಧ್ಯವಿದೆ ಅಂತೇಳಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಚಿನ ಪ್ರತಿಮೆ ಆಗಬೇಕು ಅನ್ನುವಂಥದ್ದು. ಅದು ಪೂರ ಕಂಚಿಂದೇ ಆಗಬೇಕು ಅನ್ನುವಂಥದ್ರ ಒಳಗೆ ಎಲ್ಲ ಎಲ್ಲಿ ಸೇರ್ಕೊಂಡು ಕಮಿಟಿ ಮಾಡಿ ಅದು 3 ಚಾನೆಲ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಡಿಗಲ್ ಸಮಾರಂಭ ಆದ ನಂತರ ಆದಷ್ಟು ಬೇಗ ನಮ್ಮ ಶರಣು ಆಲೂರವರು ನಮ್ಮ ರಾಣಿ ಚೆನ್ನಮ್ಮ ಸಂಸ್ಥೆ ಅಧ್ಯಕ್ಷರು ಅವರಿಗೆ ಮುಖಾಂತರವಾಗಿ ಅದಕ್ಕೊಂದು ಪೆಟೆಸ್ಟಲ್ ಯಾವ ರೀತಿ ಇರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಜಲ್ದಿ ಪ್ಲ್ಯಾನ್ ಮಾಡಿದ್ದಾರೆ ಆಲ್ರೆಡಿ. ಆ ಹಿನ್ನೆಲೆ ಒಳಗೆ ಆದಷ್ಟು ಬೇಗ ಅಡಿಗಲ್ ಸಮಾರಂಭ ಆಗಿ ಕೆಲವೇ 5-6 ತಿಂಗಳೊಳಗಡೆ ಕಂಚಿನ ಪ್ರತಿಮೆಯ ಉದ್ಘಾಟನೆ ಮಾಡುವ ಮೂಲಕವಾಗಿ ಬಿಜಾಪುರ ಜಿಲ್ಲೆಯೊಳಗೆ ಮಹಾತ್ಮರ ದಾರ್ಶನಿಕರ ಚೆನ್ನಮ್ಮಾಜಿಯ ಕಂಚಿನ ಪ್ರತಿಮೆ ನಿರ್ಮಾಣ ಆಗುವ ಮೂಲಕವಾಗಿ ಮತ್ತೊಮ್ಮೆ ಈ ನೆಲದ ಮೂಲಕವಾಗಿ ತಾಯಿಗೆ ಗೌರವ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು, ಎಲ್ಲ ಜನಾಂಗದವರು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು, ಸಾಹಿತ್ಯಪರ ಸಂಘಟನೆಗಳು ಎಲ್ಲರೂ ಆಗಮಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕವಾಗಿ ನಾವು ಮನವಿ ಮಾಡ್ಕೊಂಡು ಮಾತನಾಡಿಸ್ತೀವಿ. ಸನ್ಮಾನ್ಯ ಬಸವಪ್ಪ ಯತ್ನಾಳ್ ಅವರು ಈ ಸಭೆಯನ್ನು ಕುರಿತು ಅವರು ಮಾತಾಡ್ತಾರೆ. ಭಾಳ ವರ್ಷಗಳಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಮೂರ್ತಿಯನ್ನು ಒಂದು ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಕೂರಿಸ್ಬೇಕಂತ ಹೇಳಿ ಪ್ರಯತ್ನ ನಡೆದಿತ್ತು. ನಾನು ಲೋಕಸಭಾ ಸದಸ್ಯರಿದ್ದಾಗ 5 ಲಕ್ಷ ರೂಪಾಯಿ ಅವತ್ತು ಸಂಸದ ನಿಧಿಯಿಂದ ಸರ್ಕಲ್ ನಿರ್ಮಾಣ ಕೊಟ್ಟಿದ್ದೆ. ಆದರೆ ಕೆಲವೊಂದು ರಾಜಕೀಯ ಕುತಂತ್ರಗಳಿಂದ ಅಲ್ಲಿ ಆಗದಂತೆ ಕೆಲವೊಂದು ಜನ ತಡೆಗಟ್ಟಿದ್ರು. ಸನ್ಮಾನ್ಯ ಎಂ.ಬಿ. ಪಾಟೀಲರು ಇವತ್ತು ವಿಶೇಷ ಪ್ರಯತ್ನ ಮಾಡಿ KSRTC ಏನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಆಸ್ತಿಯಲ್ಲಿ ಈ ಒಂದು ಸ್ಥಳಾವಕಾಶ ಮಾಡಿ ಸುಪ್ರೀಂ ಕೋರ್ಟಿನ ಏನು ತೀರ್ಪಿದೆ, ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಅನ್ನುವಂಥದ್ದೇನೋ ಒಂದು ಪದ ಇದೆ, ಆ ಉದ್ದೇಶದಿಂದ ಇವತ್ತು ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯ ಆಸ್ತಿಯಲ್ಲಿ ಇವತ್ತು ಈ ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರತಿಮೆಯನ್ನು ಕೂರಿಸಲಿಕ್ಕೆ ಮತ್ತು ವಿಜಯಪುರ ನಗರದಲ್ಲಿ ಸುಮಾರು 15 ಕೋಟಿ ರೂಪಾಯಿಯ ಒಂದು ಕಲ್ಯಾಣ ಕೇಂದ್ರ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಂದು ಸಂಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ 3 ಕೋಟಿ ರೂಪಾಯಿ ಹಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಎಂ.ಬಿ. ಪಾಟೀಲ್ ವಿಶೇಷ ಪ್ರಯತ್ನ ಮಾಡಿ
ಈ ಒಂದು ಕೆಲಸ 2 ದೊಡ್ಡ ಕೆಲಸಗಳನ್ನು ವಿಜಯಪುರ ನಗರದಲ್ಲಿ ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಸಮಾಜ ಪರವಾಗಿ ಇಡೀ ಬಿಜಾಪುರದ ನಾಗರಿಕರ ಪರವಾಗಿ, ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ನಮ್ಮ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರತಿ ಇರುವುದರಿಂದ ನಾವು ಯಾವುದೇ ಒಂದು ಜಾತಿಗೆ ನಾವು ಸೀಮಿತಾಗಿ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಇತಿಹಾಸ ಭಾಳ ದೊಡ್ಡದಿದ್ದರೂ ನಾವು ಬಸವಣ್ಣವರನ್ನು ಸಹ ವಿಶ್ವಕ್ಕೆ ಪರಿಚಯ ಮಾಡಿಕೊಳ್ಳಿಕ್ಕಾಗಲಿಲ್ಲ. ವೀರಾಣಿ ಕಿತ್ತೂರು ಚೆನ್ನಮ್ಮನು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ನಮ್ಮ ದೇಶಕ್ಕೆ ಗೊತ್ತಾಗಲಿಲ್ಲ. ಯಾಕಂದ್ರೆ ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರದ್ದು ಹೆಚ್ಚು ಪ್ರಚಾರಕ್ಕೆ ಬಂತು. ಆದರೆ ವೀರಾಣಿ ಕಿತ್ತೂರು ಚೆನ್ನಮ್ಮ, ಗಡವಡಿ ಮಲ್ಲಮ್ಮ ಅನೇಕರು ಇವತ್ತು ಅವರ ಒಂದು ಚರಿತ್ರೆ ಏನಿದೆ ಅದಕ್ಕೆ ನಾನು ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕದ ಎಲ್ಲ ಭಾಗದ ಎಲ್ಲ ಸಮುದಾಯದ ಜನರಿಗೆ ನಾವು ಎಲ್ಲರೂ ನಾವು ವಿನಂತಿ ಮಾಡ್ಕೋತೀವಿ, ನಾವೆಲ್ಲರೂ ಕೂಡಿ ದೇಶದ ಒಬ್ಬ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಒಂದು ಅನಾವರಣ ಏನು ಮಾನ್ಯ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಈ ಒಂದು ಮೂರ್ತಿಯ ಶಿಲಾನ್ಯಾಸಕ್ಕೆ ಆಗಮಿಸಬೇಕಂತ ಹೇಳಿ ನಾನು ಎಲ್ಲ ಸಮಾಜದ ಜನರ ಪರವಾಗಿ ವಿನಂತಿ ಮಾಡ್ತೀನಿ. और खबरों के लिए देखते रहिए बी न्यूज़ नेशन।